ನಮಸ್ಕಾರ. ಟ್ರೇಡಿಂಗ್ ಜಗತ್ತಿಗೆ ಎಲ್ಲರಿಗೂ ಸ್ವಾಗತ. ಇಲ್ಲಿ ತೆಗೆದುಕೊಳ್ಳೋ ಪ್ರತಿಯೊಂದು ನಿರ್ಧಾರ ಕೂಡ ತುಂಬಾ ಮುಖ್ಯ ಆಗತ್ತೆ. ಹಾಗಾದ್ರೆ ಯಶಸ್ವಿ ಟ್ರೇಡರ್ಗಳು ಬಳಸೋ ಒಂದು ಸೀಕ್ರೆಟ್ ಟೂಲ್ ಬಗ್ಗೆ ತಿಳ್ಕೊಳ್ಬೇಕಾ? ಅದೇ ವಾಲ್ಯೂಮ್ ಇಂಡಿಕೇಟರ್. ಬನ್ನಿ, ಇದು ಟ್ರೇಡಿಂಗ್ ಅನ್ನ ಹೇಗೆ ಒಂದು ನೆಕ್ಸ್ಟ್ ಲೆವೆಲ್ಗೆ ತಗೊಂಡು ಹೋಗ್ಬೋದು ಅಂತ ನೋಡೋಣ. ನಾವು ನೋಡೋ ಚಾರ್ಟ್ ಮೇಲೆ ಕಾಣಿಸೋ ಬೆಲೆಯ ಏರಿಳಿತ ಇದೆಯಲ್ಲ, ಅದು ನಿಜವಾಗ್ಲೂ ಪೂರ್ತಿ ಕತೆ ಹೇಳ್ತಿದ್ಯಾ? ಬಹುಶಃ ಇಲ್ಲ ಅನ್ಸುತ್ತೆ. ಕೆಲವೊಮ್ಮೆ ಈ ಪ್ರೈಸ್ ಮೂವ್ಮೆಂಟ್ಸ್ ನಮ್ಮನ್ನ ದಾರಿ ತಪ್ಪಿಸೋ ಸಾಧ್ಯತೆ ಇರುತ್ತೆ. ಹಾಗಾದ್ರೆ ಆ ಚಾರ್ಟಿನ ಆಚೆಗೆ ಇರೋ ನಿಜವಾದ ಕತೆ ಏನು? ಬನ್ನಿ, ಇದನ್ನೇ ಸ್ವಲ್ಪ ಆಳವಾಗಿ ಅರ್ಥ ಮಾಡಿಕೊಳ್ಳೋಣ. ಯಾಕೆ ಕೇವಲ ಪ್ರೈಸ್ ಅನ್ನ ನೋಡಿ ಟ್ರೇಡ್ ಮಾಡಿದ್ರೆ ಸಾಕಾಗಲ್ಲ? ಯೋಚನೆ ಮಾಡಿ, ಪ್ರತಿಯೊಂದು ಪ್ರೈಸ್ ಮೂವ್ಮೆಂಟ್ಗೂ ಒಂದು ಗಟ್ಟಿಯಾದ ಬೆಂಬಲ ಬೇಕೇ ಬೇಕು, ಒಂದು ಕನ್ಫರ್ಮೇಷನ್ ಬೇಕು. ಆ ಕನ್ಫರ್ಮೇಷನ್ ಅನ್ನೇ ಕೊಡೋದು ವಾಲ್ಯೂಮ್. ನೋಡಿ, ವಾಲ್ಯೂಮ್ ನಮ್ಗೆ 3 ಬಹಳ ಮುಖ್ಯವಾದ ಪ್ರಶ್ನೆಗಳಿಗೆ ಉತ್ತರ ಕೊಡುತ್ತೆ. 1, ಈ ಪ್ರೈಸ್ ಮೂವಲ್ಲಿ ನಿಜವಾಗ್ಲೂ ಜನರಿಗೆ ಇಂಟ್ರೆಸ್ಟ್ ಇದೆಯಾ? 2, ದೊಡ್ಡ ದೊಡ್ಡ ಸಂಸ್ಥೆಗಳು ಅಂದ್ರೆ ಬಿಗ್ ಮನಿ ಇದ್ರಲ್ಲಿ ಭಾಗವಹಿಸ್ತಿದ್ದಾರಾ? ಮತ್ತು 3, ಈ ಟ್ರೆಂಡ್ ಹೀಗೆ ಮುಂದುವರಿಯುತ್ತಾ ಅಥವಾ ಫೇಲ್ ಆಗುತ್ತಾ? ಸ್ಮಾರ್ಟ್ ಟ್ರೇಡರ್ಗಳು ಯಾವಾಗ್ಲೂ ಬೆಲೆ ಜೊತೆ ವಾಲ್ಯೂಮ್ ಚೆಕ್ ಮಾಡೇ ಮಾಡ್ತಾರೆ. ಸರಿ, ಹಾಗಾದ್ರೆ ಈ ಸಮಸ್ಯೆಗೆ ಪರಿಹಾರ ಏನು? ಇಲ್ಲಿದೆ ನೋಡಿ ಉತ್ತರ: ವಾಲ್ಯೂಮ್ ಇಂಡಿಕೇಟರ್. ಬನ್ನಿ, ಈ ಅದ್ಭುತ ಟೂಲ್ ಅಂದ್ರೆ ಏನು ಅಂತ ತುಂಬಾ ಸರಳವಾಗಿ ತಿಳಿದುಕೊಳ್ಳೋಣ. ಸಿಂಪಲ್ ಆಗಿ ಹೇಳೋದಾದ್ರೆ, ವಾಲ್ಯೂಮ್ ಇಂಡಿಕೇಟರ್ ಅಂದ್ರೆ ಒಂದು ನಿರ್ದಿಷ್ಟ ಟೈಮಲ್ಲಿ, ಅಂದ್ರೆ ಒಂದು ಕ್ಯಾಂಡಲ್ ಫಾರ್ಮ್ ಆಗೋವಾಗ ಎಷ್ಟು ಶೇರ್ಗಳು ಅಥವಾ ಕಾಂಟ್ರಾಕ್ಟ್ಗಳು ಕೈ ಬದಲಾಗಿವೆ ಅಂತ ತೋರಿಸೋ ಒಂದು ಟೂಲ್. ಇದು ಮಾರ್ಕೆಟಲ್ಲಿ ಎಷ್ಟು ಜನ ಆಕ್ಟಿವ್ ಆಗಿದ್ದಾರೆ ಅನ್ನೋದನ್ನ ಅಳತೆ ಮಾಡುತ್ತೆ. ಈ ಮಾತನ್ನ ಸ್ವಲ್ಪ ಗಮನ ಇಟ್ಟು ಕೇಳಿ, ಇದು ತುಂಬಾ ಇಂಪಾರ್ಟೆಂಟ್. ಬೆಲೆ ಏನು ಆಗ್ತಿದೆ ಅಂತ ಹೇಳುತ್ತೆ, ಆದ್ರೆ ವಾಲ್ಯೂಮ್ ಅದು ಎಷ್ಟು ಸ್ಟ್ರಾಂಗ್ ಆಗಿ ಆಗ್ತಿದೆ ಅಂತ ಹೇಳುತ್ತೆ. ಅಂದ್ರೆ ಒಂದು ಸ್ಟಾಕ್ ಬೆಲೆ ಮೇಲೆ ಹೋಗ್ತಿದೆ, ಜೊತೆಗೆ ವಾಲ್ಯೂಮ್ ಕೂಡ ಜಾಸ್ತಿ ಇದ್ರೆ ಆ ಮೂವ್ ನಿಜ. ವಾಲ್ಯೂಮ್ ಇಲ್ಲ ಅಂದ್ರೆ ಆ ಮೂವ್ ದುರ್ಬಲ, ಅದನ್ನ ನಂಬೋಕೆ ಆಗಲ್ಲ. ಚಾರ್ಟ್ನಲ್ಲಿ ವಾಲ್ಯೂಮ್ ಓದೋದು ತುಂಬಾನೇ ಸುಲಭ. ಪ್ರೈಸ್ ಚಾರ್ಟ್ನ ಕೆಳಗೆ ವರ್ಟಿಕಲ್ ಬಾರ್ಸ್ ಕಾಣಿಸುತ್ತಲ್ಲ, ಅದೇ ವಾಲ್ಯೂಮ್. ದೊಡ್ಡ ಹಸಿರು ಬಾರ್ ಅಂದ್ರೆ ಖರೀದಿದಾರರು ತುಂಬಾ ಅಗ್ರೆಸಿವ್ ಆಗಿದ್ದಾರೆ ಅಂತ. ಅದೇ ದೊಡ್ಡ ಕೆಂಪು ಬಾರ್ ಇದ್ರೆ ಮಾರಾಟಗಾರರು ಕಂಟ್ರೋಲ್ ತಗೊಂಡಿದ್ದಾರೆ ಅಂತ ಅರ್ಥ. ಚಿಕ್ಕ ಚಿಕ್ಕ ಬಾರ್ಗಳಿದ್ರೆ ಮಾರ್ಕೆಟಲ್ಲಿ ಅಷ್ಟೊಂದು ಆಸಕ್ತಿ ಇಲ್ಲ ಅಂತ. ಸರಿ, ಈಗ ಅಸ್ಲಿ ಆಟ ಶುರು. ಈ ಬೆಲೆ ಮತ್ತು ವಾಲ್ಯೂಮ್ ಅನ್ನ ಒಟ್ಟಿಗೆ ಜೋಡಿಸಿ ಅದರಿಂದ ಲಾಭದಾಯಕ ನಿರ್ಧಾರಗಳನ್ನ ಹೇಗೆ ತಗೋಬಹುದು ಅನ್ನೋದನ್ನ ನೋಡೋಣ ಬನ್ನಿ. ಮೊದಲನೇ ಪ್ಯಾಟರ್ನ್, ಬೆಲೆ ಮೇಲೆ ಹೋಗ್ತಿದೆ, ಅದರ ಜೊತೆಗೆ ವಾಲ್ಯೂಮ್ ಕೂಡ ಜಾಸ್ತಿ ಆಗ್ತಿದೆ. ವಾವ್, ಇದೊಂದು ಆರೋಗ್ಯಕರ ಬುಲಿಶ್ ಟ್ರೆಂಡ್ನ ಸ್ಪಷ್ಟ ಸಂಕೇತ. ಅಂದ್ರೆ ಖರೀದಿದಾರರು ತುಂಬಾ ಸ್ಟ್ರಾಂಗ್ ಆಗಿದ್ದಾರೆ ಮತ್ತು ಈ ಟ್ರೆಂಡ್ ಮುಂದುವರಿಯೋ ಸಾಧ್ಯತೆ ತುಂಬಾನೇ ಇದೆ. ಇದು ಲಾಂಗ್ ಎಂಟ್ರಿ ತಗೊಳ್ಳೋಕೆ ಒಂದು ಪರ್ಫೆಕ್ಟ್ ಸಿಗ್ನಲ್ ಅಂತಾನೆ ಹೇಳ್ಬೋದು. ಎರಡನೇ ಪ್ಯಾಟರ್ನ್, ಬೆಲೆ ಮಾತ್ರ ಮೇಲೆ ಹೋಗ್ತಿದೆ, ಆದ್ರೆ ವಾಲ್ಯೂಮ್ ಕಡಿಮೆ ಆಗ್ತಾ ಇದೆ. ಹುಷಾರ್, ಇದು ಒಂದು ಎಚ್ಚರಿಕೆಯ ಗಂಟೆ. ಈ ಮೂವ್ಮೆಂಟ್ ತುಂಬಾ ದುರ್ಬಲವಾಗಿದೆ ಅಂತ ಇದು ತೋರಿಸುತ್ತೆ. ಅಂದ್ರೆ ಪ್ರೈಸ್ ಮೇಲೆ ಹೋಗಕ್ಕೆ ಬೇಕಾದಷ್ಟು ಪೆಟ್ರೋಲ್ ಇಲ್ಲ. ಇದು ಒಂದು ಫೇಕ್ ಬ್ರೇಕ್ಔಟ್ ಆಗಿರೋ ಸಾಧ್ಯತೆ ಹೆಚ್ಚಿರುತ್ತೆ. ಮೂರನೇ ಪ್ಯಾಟರ್ನ್, ಬೆಲೆ ಕೆಳಗೆ ಬೀಳ್ತಾ ಇದೆ ಮತ್ತು ವಾಲ್ಯೂಮ್ ಹೆಚ್ಚಾಗ್ತಾ ಇದೆ. ಇದು ತುಂಬಾ ಡೇಂಜರಸ್ ಬೇರಿಶ್ ಮೂವ್. ಮಾರಾಟಗಾರರು ಮಾರುಕಟ್ಟೆಯನ್ನ ತಮ್ಮ ಹಿಡಿತಕ್ಕೆ ತಗೊಂಡಿದ್ದಾರೆ ಮತ್ತು ಬೆಲೆ ಇನ್ನಷ್ಟು ಕುಸಿಬಹುದು ಅನ್ನೋದ್ರ ಸೂಚನೆ ಇದು. ಶಾರ್ಟ್ ಮಾಡೋರು ಈ ತರದ ಅವಕಾಶಕ್ಕಾಗಿಯೇ ಕಾಯ್ತಾ ಇರ್ತಾರೆ. ಮತ್ತು ಕೊನೆಯ 4ನೇ ಪ್ಯಾಟರ್ನ್, ಬೆಲೆ ಕೆಳಗೆ ಹೋಗ್ತಿದೆ, ಆದ್ರೆ ಅದರ ಜೊತೆ ವಾಲ್ಯೂಮ್ ಕೂಡ ಕಡಿಮೆ ಆಗ್ತಿದೆ. ಇದರ ಅರ್ಥ ಮಾರಾಟಗಾರರ ಶಕ್ತಿ ಕುಗ್ಗುತ್ತಿದೆ, ಅವರು ಸುಸ್ತಾದ ಹಾಗೆ ಕಾಣ್ತಿದ್ದಾರೆ. ಇದು ಟ್ರೆಂಡ್ ರಿವರ್ಸ್ ಆಗಬಹುದು ಅಥವಾ ಮಾರ್ಕೆಟ್ ಸೈಡ್ವೇಸ್ ಹೋಗಬಹುದು ಅನ್ನೋ ಸಂಕೇತ ಆಗಿರಬಹುದು. ಸರಿ, ಈ 4 ಪ್ಯಾಟರ್ನ್ಗಳನ್ನ ಅರ್ಥ ಮಾಡ್ಕೊಂಡ್ವಿ. ಈಗ ಇದನ್ನ ರಿಯಲ್ ಟ್ರೇಡಿಂಗ್ ಸನ್ನಿವೇಶಗಳಲ್ಲಿ, ಅಂದ್ರೆ ಬ್ರೇಕ್ಔಟ್ಸ್ ಮತ್ತೆ ರಿವರ್ಸಲ್ಸ್ ಅಲ್ಲಿ ಹೇಗೆ ಬಳಸೋದು ಅಂತ ನೋಡೋಣ ಬನ್ನಿ. ಬ್ರೇಕ್ಔಟ್ ಟ್ರೇಡಿಂಗ್ ಮಾಡೋರಿಗೆ ಇದೊಂದು ಗೋಲ್ಡನ್ ರೂಲ್. ಇದನ್ನ ಚೆನ್ನಾಗಿ ನೆನ್ಪಿಟ್ಕೊಳ್ಳಿ. ವಾಲ್ಯೂಮ್ ಇಲ್ಲ ಅಂದ್ರೆ ಬ್ರೇಕ್ಔಟ್ ಇಲ್ಲ. ಯಾವುದೇ ಬ್ರೇಕ್ಔಟ್ ನಿಜವಾಗ್ಲೂ ಸಕ್ಸಸ್ ಆಗ್ಬೇಕಾದ್ರೆ ಅದಕ್ಕೆ ದೊಡ್ಡ ಪ್ರಮಾಣದ ವಾಲ್ಯೂಮ್ನ ಬೆಂಬಲ ಅತ್ಯಗತ್ಯ. ನೋಡಿ, ಈ ಸ್ಲೈಡ್ ಇದನ್ನ ಎಷ್ಟು ಚೆನ್ನಾಗಿ ತೋರಿಸುತ್ತೆ. ಎಡಗಡೆ ನಿಜವಾದ ಬ್ರೇಕ್ಔಟ್ನಲ್ಲಿ ಪ್ರೈಸ್ ಜೊತೆ ವಾಲ್ಯೂಮ್ ಕೂಡ ಸ್ಫೋಟಗೊಳ್ಳುತ್ತೆ, ಆದ್ರೆ ಬಲಭಾಗದಲ್ಲಿ ಫೇಕ್ ಬ್ರೇಕ್ಔಟ್ನಲ್ಲಿ ಪ್ರೈಸ್ ಮಾತ್ರ ಹೋಗುತ್ತೆ, ವಾಲ್ಯೂಮ್ ಸಪೋರ್ಟ್ ಇರಲ್ಲ. ಹಾಗಾಗಿ ಯಾವುದೇ ಬ್ರೇಕ್ಔಟ್ ಟ್ರೇಡ್ ಮಾಡೋ ಮುಂಚೆ ವಾಲ್ಯೂಮ್ ಕನ್ಫರ್ಮ್ ಮಾಡ್ಕೊಳ್ಳೇಬೇಕು. ಇನ್ನೊಂದು ಬಹಳ ಮುಖ್ಯವಾದ ಕಾನ್ಸೆಪ್ಟ್ ಇದೆ, ಅದೇ ವಾಲ್ಯೂಮ್ ಡೈವರ್ಜೆನ್ಸ್. ಅಂದ್ರೆ ಬೆಲೆ ಒಂದೇ ಸಮನೆ ಮೇಲೆ ಹೋಗ್ತಾ ಇರುತ್ತೆ, ಆದ್ರೆ ವಾಲ್ಯೂಮ್ ಮಾತ್ರ ನಿಧಾನವಾಗಿ ಕಡಿಮೆ ಆಗ್ತಾ ಹೋಗುತ್ತೆ. ಇದು ಆ ಟ್ರೆಂಡ್ ವೀಕ್ ಆಗ್ತಿದೆ ಮತ್ತು ಬಹುಶಃ ಒಂದು ರಿವರ್ಸಲ್ ಹತ್ರದಲ್ಲೇ ಇದೆ ಅನ್ನೋ ಒಂದು ಅರ್ಲಿ ವಾರ್ನಿಂಗ್ ಸಿಗ್ನಲ್ ಇದ್ದ ಹಾಗೆ. ಹಾಗಾದ್ರೆ ಇಷ್ಟೊತ್ತು ಕಲ್ತಿದ್ದನ್ನ ಒಟ್ಟುಗೂಡ್ಸೋಣ.
ವಾಲ್ಯೂಮ್ ಇಂಡಿಕೇಟರ್ ಅನ್ನ ಒಬ್ಬ ಟ್ರೇಡರ್ನ ಬೆಸ್ಟ್ ಫ್ರೆಂಡ್ ಅಥವಾ ಒಂದು ಕನ್ಫರ್ಮೇಷನ್ ಟೂಲ್ ಆಗಿ ನೋಡ್ಬೇಕು. ಇದು ಸಿನಿಮಾದ ಹೀರೋ ಅಲ್ಲ, ಬದಲಿಗೆ ಹೀರೋಗೆ ಸಪೋರ್ಟ್ ಮಾಡೋ ಕ್ಯಾರೆಕ್ಟರ್. ಇದನ್ನ ಮಾತ್ರ ಯಾವತ್ತೂ ಮರಿಬಾರ್ದು. ವಾಲ್ಯೂಮ್ ಅನ್ನೋದು ಒಂದು ಕನ್ಫರ್ಮೇಷನ್ ಟೂಲ್ ಅಷ್ಟೇ. ಇದೊಂದನ್ನೇ ಇಟ್ಕೊಂಡು ಟ್ರೇಡ್ ಮಾಡೋಕ್ಕಾಗಲ್ಲ. ಇದು ಪ್ರೈಸ್ ಆಕ್ಷನ್, ಟ್ರೆಂಡ್ ಲೈನ್ಗಳು ಮತ್ತೆ ಚಾರ್ಟ್ ಪ್ಯಾಟರ್ನ್ಗಳು ಜೊತೆ ಸೇರಿದಾಗ ಮಾತ್ರ ಅದ್ಭುತವಾಗಿ ಕೆಲಸ ಮಾಡತ್ತೆ. ಪ್ರತಿಯೊಂದಕ್ಕೂ ಒಳ್ಳೇದು ಕೆಟ್ಟದ್ದು ಎರಡೂ ಇರುತ್ತೆ ಅಲ್ವಾ? ಹಾಗೇನೆ ಇದಕ್ಕೂ ಇದೆ. ಪ್ಲಸ್ ಪಾಯಿಂಟ್ಸ್ ಏನಂದ್ರೆ ಇದು ತುಂಬಾ ಸಿಂಪಲ್, ಟ್ರೆಂಡ್ನ ಸ್ಟ್ರೆಂತ್ ಹೇಳುತ್ತೆ ಮತ್ತೆ ಫೇಕ್ ಬ್ರೇಕ್ಔಟ್ಗಳಿಂದ ನಮ್ಮನ್ನ ಕಾಪಾಡುತ್ತೆ. ಆದ್ರೆ ಮೈನಸ್ ಪಾಯಿಂಟ್ಸ್ ಅಂದ್ರೆ ಇದು ಎಂಟ್ರಿ ಅಥವಾ ಎಕ್ಸಿಟ್ ಪಾಯಿಂಟ್ ಕೊಡಲ್ಲ ಮತ್ತು ಇದನ್ನ ಬೇರೆ ಟೂಲ್ಸ್ ಜೊತೆ ಬಳಸಲೇಬೇಕು. ಈಗ ವಾಲ್ಯೂಮ್ ಬಗ್ಗೆ ಗೊತ್ತಾಗಿದೆ. ಆದ್ರೆ ಸಾಮಾನ್ಯವಾಗಿ ಟ್ರೇಡರ್ಸ್ ಮಾಡೋ ಕೆಲವು ತಪ್ಪುಗಳಿಂದ ದೂರ ಇರೋದು ಒಳ್ಳೆಯದು. ಕೇವಲ ವಾಲ್ಯೂಮ್ ನೋಡಿ ಟ್ರೇಡ್ ಮಾಡೋದು, ಪ್ರೈಸ್ ಚಾರ್ಟನ್ನೇ ಮರೆತುಬಿಡೋದು ಮತ್ತೆ ಪ್ರತಿಯೊಂದು ದೊಡ್ಡ ವಾಲ್ಯೂಮ್ ಬಾರ್ ಕೂಡ ಬೈ ಸಿಗ್ನಲ್ ಅಂತ ತಪ್ಪು ತಿಳ್ಕೊಳ್ಳೋದು, ಈ ತಪ್ಪುಗಳನ್ನ ಮಾಡಬಾರ್ದು. ಈ ಮಾತನ್ನು ಯಾವಾಗಲೂ ನೆನಪಿನಲ್ಲಿಡಬೇಕು. ಬೆಲೆ ಮೊದಲು ಚಲಿಸುತ್ತೆ, ವಾಲ್ಯೂಮ್ ನಂತರ ಅದನ್ನ ಕನ್ಫರ್ಮ್ ಮಾಡುತ್ತೆ. ಒಬ್ಬ ಟ್ರೇಡರ್ ಯಾವಾಗಲೂ ಈ ಸೀಕ್ವೆನ್ಸ್ಗಾಗಿ ಕಾಯ್ಬೇಕು. ಬೆಲೆಯ ಚಲನೆಗೆ ವಾಲ್ಯೂಮ್ನಿಂದ ಒಂದು ಗ್ರೀನ್ ಸಿಗ್ನಲ್ ಸಿಕ್ಕರೆ ಮಾತ್ರ ಆ ಟ್ರೇಡ್ ಮೇಲೆ ನಂಬಿಕೆ ಇಡಬಹುದು. ಕೊನೆಯದಾಗಿ ಒಂದು ಪ್ರಶ್ನೆ. ಮಾರ್ಕೆಟಲ್ಲಿ ಪ್ರತಿದಿನ ನೂರಾರು ಅವಕಾಶಗಳು ಸಿಕ್ತಿರುವಾಗ ವಾಲ್ಯೂಮ್ ಕನ್ಫರ್ಮೇಷನ್ ಇಲ್ಲದ ದುರ್ಬಲ ಸೆಟಪ್ಗಳ ಮೇಲೆ ಕಷ್ಟಪಟ್ಟು ಸಂಪಾದಿಸಿದ ಹಣವನ್ನು ಯಾಕೆ ರಿಸ್ಕ್ ಮಾಡಬೇಕು ಅಲ್ವಾ? ಜಾಣ್ಮೆಯಿಂದ ಟ್ರೇಡ್ ಮಾಡಿ, ಕನ್ಫರ್ಮೇಷನ್ ಸಿಕ್ಕ ಮೇಲೆ ಮಾತ್ರ ಮುಂದಿನ ಹೆಜ್ಜೆ ಇಡಿ. ಮುಂದಿನ ವಿಶ್ಲೇಷಣೆಯಲ್ಲಿ ಮತ್ತೆ ಸಿಗೋಣ.